ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಈಗ ನೋಡಿ ನಾನು ಟಿಫಿನ್ ಮಾಡಬೇಕಾಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಉಳಿದಿತ್ತು ಇಡ್ಲಿ ಹಿಟ್ಟು. ಇದನ್ನೀಗ ಮಿನಿ ಇಡ್ಲಿ ಹಾಕ್ತಾಯಿದ್ದೀನಿ. ಇದು ಮಿನಿ ಇಡ್ಲಿ ಮಾಡಿಬಿಟ್ಟು ಇದನ್ನು ಫ್ರೈ ಮಾಡ್ತೀನಿ. ಇವನ್ನ ಫ್ರೈ ಮಾಡಿ ಚಟ್ನಿ ಸಾಂಬಾರು ಜೋಡಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ತೆಗಿತಾಯಿದ್ದೀನಿ ನಾನೀಗ. ನೋಡೀಗ ಮಿನಿ ಇಡ್ಲಿ ರೆಡಿಯಾಗಿವೆ. ಇವನ್ನ ನಾನು ಫ್ರೈ ಮಾಡ್ತಾಯಿದ್ದೀನಿ. ಈಗ ನೋಡಿ, ಈಗ ಎಣ್ಣೆ ಹಾಕಿದ್ದೀನಿ, ಒಂದು 3-4 ಸ್ಪೂನು ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ. ಎಳ್ಳೆ ಹಾಕ್ತಾಯಿದ್ದೀನಿ ನೋಡಿ. ಹಾಕಿಬಿಟ್ಟು ಸ್ವಲ್ಪ ಕುರುಮ್ ಮಾಡಲಿ ಅಂತ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕಬಾರ್ದು, ಉದ್ದಿನಬೇಳೆ ಹಾಕಬೇಕು. ಹಾಕಿಬಿಟ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಆಮೇಲೆ ಒಣ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಆಮೇಲೆ ಹಿಂಗೆ ಹಾಕ್ತಾಯಿದ್ದೀನಿ. ಈಗ ನೋಡಿ, ಈಗ ಇದಕ್ಕೆ ಏನು ಮಾಡಬೇಕಂದ್ರೆ, ಕೆಳಗೆ ಇಳಿಸಿಟ್ಟಿದ್ದೀನಲ್ಲ, ಈಗ ಗ್ಯಾಸಿನ ಸ್ಟೋವ್ ಬಿಟ್ಟು ಕೆಳಗಡೆ ಇಳಿಸಿಟ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿಬಿಟ್ಟು ಇದರಲ್ಲಿ ಸ್ವಲ್ಪ ಚಟ್ನಿ ಪುಡಿ ಹಾಕಬೇಕು. ಆಲ್ ಪರ್ಪಸ್ ಚಟ್ನಿ ಪುಡಿನ ಎಷ್ಟೋ ಸಲ ತೋರಿಸಿದ್ದೀನಿ ನಿಮಗೆ. ಇದನ್ನು ಈ ಚಟ್ನಿ ಪುಡಿ ಹಾಕಿಬಿಟ್ಟು ಬೇಕಂದರೆ ನೀವು ಖಾರ ಪುಡಿನೂ ಹಾಕ್ಕೋಬೋದು, ಹಸಿ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ನಾನು ಹಾಕಿಲ್ಲ ಅದಕ್ಕೆ. ನೋಡಿ, ಈಗ ಇಡ್ಲಿ ಹಾಕ್ತಾಯಿದ್ದೀನಿ. ಒಂದೊಂದೇ ಮಾಡಿಬಿಟ್ಟು ಇವ್ನು ಟಾಸ್ ಮಾಡಬೇಕು. ಟಾಸ್ ಮಾಡಿಬಿಟ್ಟು ಒಳ್ಳೆಯ ರುಚಿಕೋ ಆಗಿರ್ತಾವೆ ಇವು. ನೋಡಿ, ಈಗ ಟಾಸ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮ್ಗೆ. ನೋಡಿ, ಈಗ ಪೂರ್ಣ ಟಾಸ್ ಮಾಡಿಟ್ಟಿದ್ದೀನಿ. ರೆಡಿಯಾಗಿವೆ ಇವು ಸರ್ವ್ ಮಾಡಲಿಕ್ಕೆ. ಸ್ವಲ್ಪ ಅದರಲ್ಲಿ ಅದು ಮೆತ್ಕೊಳ್ಳಿ, ಅದಕ್ಕೆಲ್ಲ ಮಸಾಲೆ. ಆಮೇಲೆ ಸರ್ವ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಡಿಶ್ ಔಟ್ ಮಾಡಿದ್ದೀನಿ. ಅದ್ರ ಜೋಡಿ ಒಂದು ಖಾರದ ಚಟ್ನಿ. ಇಷ್ಟು ರುಚಿ ಆಗ್ತಾವೆ ಇವು. ನೀವು ಈ ಇದರಲ್ಲಿ ಸುಮಾರು ಒಂದು 15 ಆಗ್ತಾವೆ ಇವು. ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಅದಕ್ಕೆ ನಮಗೆ. ಅಷ್ಟು ಚೆನ್ನಾಗಿ ಆಗ್ತಾವೆ ಇವು.